ರಿಜಿಸ್ಟರ್ಡ್ ಆದ ವಿಲ್ಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ರಿಜಿಸ್ಟರ್ಡ್ ಆಗಿದ್ರೆ ವಿಲ್ಲು ಅದರ ಒಂದು ಬರ್ಡನನ್ನು ಯಾರು ರುಜುವಾತುಪಡಿಸಬೇಕು ಮತ್ತು ಆ ಒಂದು ವಿಲ್ಲನ್ನು ಯಾವ ದೃಷ್ಟಿಯಲ್ಲಿ ನೋಡಲಾಗತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಈ ಎಲ್ಲ ಅಂಶಗಳ ಜೊತೆಗೆ ವಿಲ್ ಅಂದರೆ ಏನು, ಆ ವಿಲ್ಗೆ ಸಂಬಂಧಪಟ್ಟಂತೆ ಅದನ್ನು ಕಾನೂನು ರೀತಿಯಲ್ಲಿ ರಿಜಿಸ್ಟರ್ಡ್ ಮಾಡಲೇಬೇಕಾಗತ್ತಾ ಅಥವಾ ಮಾಡದೇ ಇದ್ರೂ ಅದಕ್ಕೆ ವ್ಯಾಲ್ಯೂ ಇರ್ತದಾ, ಮತ್ತು ವಿಲ್ಲಲ್ಲಿ ಎಷ್ಟು ರೀತಿಯ ವಿಲ್ಗಳು ಮಾಡ್ಬೋದು ಅನ್ನೋದನ್ನು ಈ ಒಂದು ಪ್ರಮುಖ ಎಲ್ಲ ಅಂಶಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಮೊದಲನೇದಾಗಿ ವಿಲ್ ಅಂದರೆ ಏನು ಅಂತ ನೋಡೋದಾದರೆ ವಿಲ್ಲನ್ನು 3 ರೀತಿಯಲ್ಲಿ ವಿಂಗಡಿಸ್ಬೋದಾಗಿರುತ್ತೆ. ಸೊ ಅದಕ್ಕಿಂತ ಮೊದಲು ವಿಲ್ ಅಂದರೆ ಏನು ಅಂತ ನೋಡೋದಾದರೆ ತನ್ನ ಆಸ್ತಿಯನ್ನು ತನ್ನ ಇಚ್ಛೆಯಂತೆ ತನ್ನ ಮರಣದ ನಂತರ, ತನ್ನ ಕಾಲಾವಧಿಯ ನಂತರ ಮುಂದೆ ಯಾರಿಗೆ ಹೋಗಬೇಕು, ಯಾವ ರೀತಿ ವಿಭಜನೆ ಆಗಬೇಕು, ಯಾರಿಗೆ ಎಷ್ಟು ಪ್ರಮಾಣದ ಆಸ್ತಿ ಸೇರಬೇಕು ಅಂತ ವಿವರವಾಗಿ ಬರೆಯುವಂಥ ಒಂದು ಉಯಿಲೆ ಅಥವಾ ಪತ್ರವೇ ಅದು ಬಿಲ್ಲಾಗಿರುತ್ತೆ ಅಥವಾ ಉಯಿಲು ಅಂತ ಕರೀತೇವೆ. ಸೊ ಈ ರೀತಿ ಬರೆಯುವಂಥ ವಿಲ್ನ 3 ಭಾಗಗಳಾಗಿ ವಿಂಗಡಿಸ್ಬೋದು. ಒಂದು, ಆ ರೀತಿ ಬರೆದು ಅದನ್ನು ನೋಂದಣಿ ಆಫೀಸಲ್ಲಿ ಸಬ್ ರಿಜಿಸ್ಟರಲ್ಲಿ ನೋಂದಣಿಯನ್ನು ಮಾಡಿದಾಗ ಅಂಥ ಒಂದು ವಿಲ್ಲನ್ನು ರಿಜಿಸ್ಟರ್ಡ್ ವಿಲ್ ಅಂತ ಕರಿತೇವೆ. ಮತ್ತು ಕೆಲವು ವಿಲ್ಗಳನ್ನು ಅವರು ಮಾಡಿರ್ತಾರೆ, ಆದರೆ ಸಬ್ ರಿಜಿಸ್ಟರನ್ನು ಮಾಡಿರೋದಿಲ್ಲ, ಅಂಥದನ್ನು ಅನ್ರಿಜಿಸ್ಟರ್ಡ್ ವಿಲ್ ಅಂತ ಕರೆಯಲಾಗತ್ತೆ. ಅನ್ರಿಜಿಸ್ಟರ್ಡ್ ವಿಲ್ಗೆ ಮತ್ತು ರಿಜಿಸ್ಟರ್ಡ್ ವಿಲ್ಗೂ ಯಾವುದೇ ಒಂದು ಅದರ ಒಂದು ವ್ಯಾಲ್ಯೂನಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇರೋದಿಲ್ಲ, ಎರಡಕ್ಕೂ ಕೂಡ ಈಕ್ವಲ್ ವ್ಯಾಲ್ಯೂ ಇರುತ್ತೆ. ಅನ್ರಿಜಿಸ್ಟರ್ಡ್ ವಿಲ್ ವಿಲ್ಲಾದ ಮಾತ್ರಕ್ಕೆ ಅದಕ್ಕೆ ಯಾವುದೇ ಒಂದು ಮೌಲ್ಯ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಈ ಒಂದು ಎಕ್ಸೆಪ್ಷನ್ನ ರಿಜಿಸ್ಟರ್ ಮಾಡ್ಬೋದು ಅಥವಾ ಮಾಡದೇನೂ ಇರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1908 ಇದರಲ್ಲಿ ಈ ಒಂದು ಅಂಶವು ಇದ್ದು ಇದನ್ನು ವಿಲ್ಲನ್ನು ಮ್ಯಾಂಡೇಟ್ರಿಯಾಗಿ ರಿಜಿಸ್ಟರ್ ಮಾಡಲೇಬೇಕು ಅನ್ನೋದು ಇರೋದಿಲ್ಲ. ಸೊ ಹಾಗಾಗಿ ವಿಲ್ಲನ್ನು ರಿಜಿಸ್ಟ್ರೇಷನ್ ಮಾಡದೇ ಇದ್ರೂ ಕೂಡ ಅದರ ವ್ಯಾಲ್ಯೂ ಮತ್ತು ಅದರ ಒಂದು ವೆಯ್ಟೇಜ್ ಏನಿರ್ತದೆ ರಿಜಿಸ್ಟರ್ಡ್ ಮಾಡಿದಷ್ಟೇ ಇರುತ್ತೆ. ಆದರೆ ಇದರಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇರೋದನ್ನು ಈ ಒಂದು ಪ್ರಕರಣದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗೆ ಮೂರನೇದಾಗಿ ಓರಲ್ ವಿಲ್ ಅಂತಂದರೆ ಅದನ್ನು ಯಾವುದೇ ಬರವಣಿಗೆ ಆಗಿರೋದಿಲ್ಲ. ಸೊ ಅದನ್ನು ತುರ್ತು ಸಂದರ್ಭಗಳಲ್ಲಿ ಮಾತ್ರ ಇದನ್ನು ಪರಿಗಣಿಸಲಾಗುತ್ತೆ. ಉದಾಹರಣೆಗೆ ಸೈನ್ಯದಲ್ಲಿ ಹೋರಾಟ ಮಾಡ್ತಾ ಇರ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ಗುಂಡೇಟ ಬಿದ್ದು ಇನ್ನೊಂದು ಅಥವಾ ಸಾಯುವ ಸಂಭವ ಇದೆ ಅಂತ ಅನ್ನೋ ಸಂದರ್ಭದಲ್ಲಿ ಆತ ತನ್ನ ಸಹಚರರೊಂದಿಗೆ ನಾವು ಆಸ್ತಿ ಈ ರೀತಿಯಲ್ಲಿ ಒಂದು ಹಂಚಿಕೆ ಆಗಬೇಕು ಅಂತ ಒಂದು ನಂಬಿಕಸ್ಥ ಸಹಚರರೊಂದಿಗೆ ಅದನ್ನು ಹೇಳಿಕೊಂಡಂಥ ಸಂದರ್ಭದಲ್ಲಿ ಹೇಳಿಕೊಂಡ ನಂತರದಲ್ಲಿ ಅವರು ಆಗಿದ್ದಾಗ ಅಂಥ ಒಂದು ಅಂಶಗಳನ್ನು ಅದನ್ನು ಓರಲ್ ವಿಲ್ ಅಂತಲೂ ಕೂಡ ಕರೆಯಲಾಗುತ್ತೆ. ಅಂಥ ಒಂದು ಸಂದರ್ಭಕ್ಕನುಸಾರವಾಗಿ ಅಂಥ ಒಂದು ವಿಲ್ಲನ್ನು ಕೂಡ ಇಲ್ಲಿ ಪರಿಗಣಿಸ್ಬೋದಾಗಿದೆ. ಸೊ ಹಾಗಾಗಿ ವಿಲ್ಲನ್ನು 3 ರೀತಿಯಲ್ಲಿ ವಿಂಗಡಿಸ್ಬೋದು. ಒಂದು ಓರಲ್ ವಿಲ್, ಇನ್ನೊಂದು ಅನ್ರಿಜಿಸ್ಟರ್ಡ್ ವಿಲ್, ಇನ್ನೊಂದು ರಿಜಿಸ್ಟರ್ಡ್ ವಿಲ್ ಆಗಿದೆ. ಈ ಒಂದು ಪ್ರಕರಣ ಅಂದರೆ ಸುಪ್ರೀಂ ಕೋರ್ಟು ಈ ಪ್ರಕರಣದಲ್ಲಿ ಚರ್ಚೆಯನ್ನು ಮಾಡಿರುವಂಥದ್ದು ರಿಜಿಸ್ಟರ್ಡ್ ವಿಲ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಯಾವುದೇ ಒಂದು ವಿಲ್ಲನ್ನು ರಿಜಿಸ್ಟರ್ಡ್ ಮಾಡಿದಾಗ ಅದರ ಒಂದು ವೆಯ್ಟೇಜ್ ಏನಿರುತ್ತೆ, ಅದು ಸರಿ ಇಲ್ಲ, ಅದನ್ನು ಮಾಡಿಲ್ಲ ಅಂತ ಹೇಳುವಂಥ ಸಂದರ್ಭ ಬಂದಾಗ ಅದನ್ನು ರುಜುವಾತು ಯಾರು ಮಾಡಬೇಕು ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ವಿವರವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಸೊ ಈ ಒಂದು ಅಂಶವನ್ನು ನೋಡೋದಕ್ಕಿಂತ ಮೊದಲು ಈ ಪ್ರಕರಣದ ವಿಷಯವನ್ನು ನೋಡೋದಾದರೆ ಈ ಪ್ರಕರಣ ಮೆಟ್ಟಂಪಳ್ಳಿ ರಾಮಣ್ಣರವರಿಗೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಎಲ್ಲ ಸ್ವತ್ತುಗಳು ಆಗಿರುತ್ತೆ. ಸೊ ಅವರಿಗೆ ಒಬ್ಬರ ಮಗ ಇರ್ತಾರೆ, ಮೆಟ್ಟಪಳ್ಳಿ ರಾಜಣ್ಣ ಇರ್ತಾರೆ. ಈ ರಾಜಣ್ಣರವರಿಗೆ 2 ಹೆಂಡತಿಯರು. ಇದರಲ್ಲಿ ಮೊದಲನೇ ಹೆಂಡತಿಗೆ 2 ಮಕ್ಕಳಿರ್ತಾರೆ. ಮೊದಲನೇ ಹೆಂಡತಿ ನಿಧನರಾದ ನಂತರದಲ್ಲಿ 2ನೇ ಹೆಂಡತಿ ಲಸುಂಬಾಯಿ ಅವರನ್ನು ವಿವಾಹವಾಗಿರ್ತಾರೆ. ಈ ನಂತರದಲ್ಲಿ ಅವರು ತಮ್ಮ ಒಂದು ಆಸ್ತಿಗಳು ಯಾರ್ಯಾರಿಗೆ ಹಂಚಿಕೆ ಆಗಬೇಕು ಅನ್ನೋದನ್ನು ಇದರಲ್ಲಿ ನಮೂದು ಮಾಡ್ತಾರೆ. ಮೊದಲನೇ ಹೆಂಡತಿಗೆ ಮುತ್ತಯ್ಯ ಮತ್ತು ರಾಜಮ್ಮ 2 ಮಕ್ಕಳಿರ್ತಾರೆ. ಮತ್ತು 2ನೇ ಹೆಂಡತಿಗೆ ಯಾವುದೇ ಮಕ್ಕಳು ಇರೋದಿಲ್ಲ. ಸೊ ತನ್ನ ಆಸ್ತಿಯನ್ನು ಇವರ 3 ಜನಕ್ಕೂ ಅಂದರೆ 2ನೇ ಹೆಂಡತಿ, ಮೊದಲನೇ ಹೆಂಡತಿಯ ಮಗ ಮತ್ತು ಮಗಳು ಇವರಿಗೆ ಹಂಚಿಕೆಯನ್ನು ಮಾಡಲಾಗುತ್ತೆ. ಆದರೆ
ರಾಜಮ್ಮ ಯಾವುದೇ ಒಂದು ವಿಲ್ಲನ್ನು ಕೂಡ ಬರೆದೇ ಅವರು ನಿಧನರಾಗಿರ್ತಾರೆ. ಸೊ ಈ ರಾಜಣ್ಣ ಏನು ವಿಲ್ಲನ್ನು ಬರೆದಿರ್ತಾರೆ ಅದರಂತೆ ಇವರು ಮೌಖಿಕವಾಗೂ ಕೂಡ ಅವರ ಆಸ್ತಿಗಳನ್ನು ಹಿರಿಯರ ಸಮ್ಮುಖದಲ್ಲಿ ಹಂಚಿಕೆಯನ್ನು ಕೂಡ ಮಾಡಿರ್ತಾರೆ. ಏನು ಹಂಚಿಕೆಯನ್ನು ಮಾಡಿರ್ತಾರೆ ಅದರಂತೆಯೇ ವಿಲ್ಲನ್ನು ಕೂಡ ನಮೂದು ಮಾಡಿ 1974ರಲ್ಲಿ ರಿಜಿಸ್ಟರ್ಡನ್ನು ಕೂಡ ಮಾಡಿರ್ತಾರೆ. ಸೊ ಈ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಜಮೀನು 6 ಎಕರೆ 24 ಕುಂಟೆ ವಾದಿಯಾದ ಲೂಸಂಬಾಯಿ ಅವರಿಗೆ ಬಂದಿರುತ್ತೆ. ಸೊ ಇದರಲ್ಲಿ 2 ಎಕರೆಯನ್ನು ಒಬ್ಬರಿಗೆ ಮಾರಾಟವನ್ನು ಮಾಡಿರ್ತಾರೆ. ಇನ್ನು ಉಳಿಕೆ 4 ಎಕರೆ 16 ಕುಂಟೆ ಜಮೀನನ್ನು ಇನ್ನು ಕೆಲ ದಿನಗಳ ನಂತರದಲ್ಲಿ ಅದನ್ನು ಕೂಡ ಇನ್ನೊಬ್ಬರಿಗೆ ಕರಾರನ್ನು ಮಾಡಿಕೊಡ್ತಾರೆ. ಸೊ ಈ ಸಂದರ್ಭದಲ್ಲಿ ಇದು ವಿವಾಹಿತವಾಗಿ ಇದು ಇಶ್ಯೂಸ್ ಲ್ಯಾಂಡ್ ಆಗಿದ್ದು ಪ್ರತಿವಾದಿ ಈ ಒಂದು ಇಶ್ಯೂಸನ್ನು ತೆಗಿತಾರೆ. ಸೊ ಅವರಿಗೆ ಯಾವುದೇ ಇದು ಇರೋದಿಲ್ಲ. ಆ ಜಮೀನನ್ನು ಕೂಡ ನನ್ನನ್ನು ಮಾಡಲಿಕ್ಕೆ ಹೇಳಿರ್ತಾರೆ. ಸೊ ನಾನು 12 ವರ್ಷಗಳಿಂದ ಮಾಡ್ತಾ ಇದ್ದೆ ಅಂತೇಳಿ ಅವರ ಒಂದು ಪ್ರತಿವಾದವನ್ನು ಹೇಳ್ಕೊಂಡು ಬರ್ತಾರೆ. ಸೊ ಇದು ಎಲ್ಲ ಅಂಶಗಳನ್ನು ಮತ್ತು ವಿಚಾರಣೆಯನ್ನು ನಡೆಸಿದಂಥ ನ್ಯಾಯಾಲಯ ಕ್ರಾಸ್ ಎಕ್ಸಾಮಿನನ್ನು ಕೂಡ ಇದರಲ್ಲಿ ಆಗಿರುತ್ತೆ. ಸೊ ಎಲ್ಲ ಅಂಶಗಳನ್ನು ಪರಿಗಣಿಸಿ ಮತ್ತು ಹಾಗೆಯೇ ಈ ಮೆಟ್ಟಂಪಳ್ಳಿ ಮುತ್ತಯ್ಯ ಏನಿರ್ತಾರೆ ಇವರು ಈ ದಾವೆಯಲ್ಲಿ ಅಂದರೆ ಆಕೆಗೆ ಯಾವುದೇ ಅಂಥ ಸಂದರ್ಭದಲ್ಲಿ ನಮ್ಮ ತಂದೆಗೆ ಅನಾರೋಗ್ಯದಿಂದ ಇದ್ದರು, ಅವರು ಯಾವುದೇ ಒಂದು ವಿಲ್ಲನ್ನು ಮಾಡುವ ಒಂದು ಸುಸ್ಥಿತಿಯಲ್ಲಿ ಇರಲಿಲ್ಲ. ಈ ಎಲ್ಲ ಅಂಶಗಳನ್ನು ಅವರು ಹೇಳಿದ್ದು ಈ ರಿಜಿಸ್ಟರ್ಡ್ ಬಿಲ್ಲನ್ನು ಒಂದು ಕಡೆ ಅಲ್ಲಗಳಿತಾರೆ. ಸೊ ಹಾಗಾಗಿ ಈ ಒಂದು ರಿಜಿಸ್ಟರ್ಡ್ ಬಿಲ್ ಮತ್ತು ಅದಕ್ಕಿಂತ ಮೊದಲು ಏನು ವಿಭಾಗಗಳಾಗಿದೆ ಆ ಎಲ್ಲ ಅಂಶಗಳನ್ನು ಪರಿಗಣಿಸಿದಂಥ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಕೂಡ ವಿಭಾಗವನ್ನು ಏನು ಮಾಡಲಾಗಿರುತ್ತೆ ಮೆಟ್ಟಂಪಳ್ಳಿ ಮುತ್ತಯ್ಯ ಅವರವರಿಗೂ ಕೂಡ ಒಂದು ಹೆಚ್ಚಿನ ಒಂದು ಭಾಗವನ್ನೇ ನೀಡಲಾಗಿರುತ್ತೆ. ಸೊ ಅದರಂತೆ ವಿಲ್ಲಲ್ಲೂ ಕೂಡ ಅದೇ ರೀತಿಯಲ್ಲಿ ನಮೂದು ಮಾಡಲಾಗಿರುತ್ತೆ. ಸೊ ಹಾಗಾಗಿ ಆ ರೀತಿಯಲ್ಲಿ ಮುತ್ತಯ್ಯರವರಿಗೆ ಯಾವುದೇ ಒಂದು ಮೋಸ ಮಾಡುವಂಥ ವಿಷಯ ಇದ್ದಂಥ ಸಂದರ್ಭದಲ್ಲಾಗಿದ್ದರೆ ಆ ಒಂದು ಬಿಲ್ಲನ್ನು ಮಾಡಬೇಕಾದ್ರೆ ಟೆಕ್ನಿಕಲಿ ಅವರಿಗೆ ಅದರಲ್ಲಿ ನಷ್ಟ ಆಗೋ ರೀತಿಯಲ್ಲಿ ಮಾಡ್ಬೋದಾಗಿತ್ತು. ಆದರೆ ಆ ರೀತಿಯಲ್ಲಿ ಮಾಡಿಲ್ಲ. ವಾಸ್ತವಿಕವಾಗಿ ಏನು ಹಂಚಿಕೆಯನ್ನು ಮಾಡಲಾಗಿತ್ತು ಅದೇ ರೀತಿಯಲ್ಲಿ ವಿಲ್ಲಲ್ಲೂ ಕೂಡ ನಮೂದನ್ನು ಮಾಡಲಾಗಿತ್ತು. ಮತ್ತು ವಾದಿಯಾದ ಲಸುಂಬಾಯಿ ಏನಿದ್ದಾರೆ ಅವರಿಗೆ ನೀಡಲಾದಂಥ ಜಮೀನನ್ನು ಕೂಡ ಅದೇ ರೀತಿಯಲ್ಲಿ ಬಿಲ್ಲಲ್ಲಿ ನಮೂದನ್ನು ಮಾಡಲಾಗಿತ್ತು. ಸೊ ಹಾಗಾಗಿ ಈ ಒಂದು ರಿಜಿಸ್ಟರ್ಡ್ ಬಿಲ್ ಏನಿದೆ ಇದನ್ನು ಒಂದು ನೈಜ ಬಿಲ್ ಅಂತ ನಂಬಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಹಾಗಾಗಿ ಈ ರೀತಿ ಒಂದು ರಿಜಿಸ್ಟರ್ಡ್ ಆದಂಥ ಬಿಲ್ಲನ್ನು ನೈಜ ಬಿಲ್ ಅಂತ ನಂಬುವಂಥ ಸಂದರ್ಭ ಇದ್ದಂಥ ಸಮಯದಲ್ಲಿ ಯಾರು ಅದನ್ನು ಅಲ್ಲಗಳಿತಾರೆ ಆ ವಿಲ್ಲು ಸಮಂಜಸ ಮಾಡಿದ್ದಂಥ ಸಮಯ ಸಮಂಜಸವಾದದ್ದಲ್ಲ, ಅವರು ಅದನ್ನು ಮಾಡೋದಕ್ಕೆ ಸಶಕ್ತರಾಗಿರಲಿಲ್ಲ ಅಂತ ಅಥವಾ ಮಾಡಿರಲಿಲ್ಲ ಅಂತೇಳಿ ಅಲ್ಲಗಳೆದಂಥ ಸಂದರ್ಭದಲ್ಲಿ ಆ ಒಂದು ಡಿನೇ ಯಾರು ಮಾಡ್ತಾರೆ ಅವರ ಮೇಲೇ ಈ ಒಂದು ವಿಲ್ನ ರಿಜಿಸ್ಟರ್ಡ್ ವಿಲ್ಲನ್ನು ರುಜುವಾತುಪಡಿಸುವ ಹೊಣೆ ಅವರ ಮೇಲೆ ಇರುತ್ತೆ. ಅದನ್ನು ಮಾಡಿರಲಿಲ್ಲ, ಅವರು ಸಶಕ್ತರಾಗಿರಲಿಲ್ಲ ಅಥವಾ ಬರೆದಂಥ ಅಂಶಗಳು ಸರಿ ಇರಲಿಲ್ಲ, ಅದು ಅವರು ಹೇಳಿ ಬರೆಸಿದ್ದಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ಅದನ್ನು ರುಜುವಾತು ಮಾಡುವ ಒಂದು ಬರ್ಡನ್ನು ಕೂಡ ಪ್ರತಿವಾದಿಯ ಮೇಲೆ ಇರುತ್ತೆ. ಸೊ ಹಾಗಾಗಿ ಒಂದು ರಿಜಿಸ್ಟರ್ಡ್ ಆದಂಥ ಬಿಲ್ಲನ್ನು ಅದನ್ನು ಸಂಪೂರ್ಣವಾಗಿ ನೈಜ ರೀತಿಯಲ್ಲಿ ನಂಬಬಹುದಂಥ ಒಂದು ಅಂಶ ಅಂತೇಳಿ ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ಅಂಶವನ್ನು ಮೆಟ್ಟಂಪಳ್ಳಿ ಲಸುಂಬಾಯಿ ಆ್ಯಂಡ್ ಅದರ್ಸ್ ವರ್ಸಸ್ ಮೆಟ್ಟಂಪಳ್ಳಿ ಮುತ್ತಯ್ಯ ಈ ಒಂದು ಪ್ರಕರಣದಲ್ಲಿ ನೀಡಿರುತ್ತದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಹಾಗೆಯೇ ಒರಿಜಿನಲ್ ಕಾಪಿ ಬೇಕಾದರೂ ಕೂಡ ಈ ಆಲ್ ಕೋರ್ಟ್ ರಿಪೋರ್ಟರಲ್ಲಿ ಒರಿಜಿನಲ್ ಕಾಪಿನೂ ಕೂಡ ಇದರಲ್ಲಿ ಸುಪ್ರೀಂ ಕೋರ್ಟ್ನ ಒರಿಜಿನಲ್ ಕಾಪಿನೂ ಕೂಡ ಅವೈಲಬಿಲಿಟಿ ಇರುತ್ತೆ, ಇದನ್ನು ಕೂಡ ಪಡ್ಕೋಬೋದಾಗಿರುತ್ತೆ. ಸೊ ಯಾರಿಗಾದರೂ ಈ ಒಂದು ಜಡ್ಜ್ಮೆಂಟ್ನ ಕಾಪಿ ಅಥವಾ ಒರಿಜಿನಲ್ ಕಾಪಿ ಬೇಕಾದರೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕನ್ನು ಅಥವಾ ಮೊಬೈಲ್ ನಂಬರಿಗೆ ಅಥವಾ ವಾಟ್ಸಪ್ ನಂಬರಿಗೆ ಕಾಲ್ ಮಾಡಿ ಅಥವಾ ಸಂಪರ್ಕಿಸಿ ಅದನ್ನು ಪಡ್ಕೋಬೋದಾಗಿರುತ್ತೆ. ಸೊ ಕಾನೂನಿನ ಯಾವುದೇ ಒಂದು ಸಲಹೆಯನ್ನು ಕೂಡ ಪಡ್ಕೊಳ್ಳೋದಕ್ಕೆ ಆ ನಂಬರ್ಗೆ ಸಂಪರ್ಕಿಸ್ಬೋದಾಗಿರುತ್ತೆ. ಆದರೆ ಕಾನೂನಿನ ಸಲಹೆ ಉಚಿತವಾಗಿ ಇರೋದಿಲ್ಲ.